ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಕಥೆ. ಪೂರ್ವದಲ್ಲಿ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮುನಿಗಳೆಲ್ಲರೂ ಕೂಡಿ ಸೂತ ಪುರಾಣಿಕರು ಇರುವಲ್ಲಿಗೆ ಬಂದು, ಮಹಾತ್ಮರೇ, ಲೋಕದಲ್ಲಿ ಸಜ್ಜನರು ಇಚ್ಛಿಸಿದಂಥ ಇಷ್ಟಾರ್ಥಗಳೆಲ್ಲ ಸಿದ್ಧಿಸಬೇಕಾದರೆ, ಇಹ ಪರಗಳೆರಡರಲ್ಲೂ ನೆಮ್ಮದಿ ಸುಖ ಸಂತೋಷಗಳು ಪ್ರಾಪ್ತಿಯಾಗಬೇಕಾದರೆ ಆಚರಿಸಬಹುದಾದ ಯಾವುದಾದರೂ ಉತ್ತಮ ವ್ರತವಿದ್ದರೆ ಹೇಳಿರಿ ಎನ್ನಲು, ಸೂತ ಪುರಾಣಿಕರು ಮಹರ್ಷಿಗಳಾದ ನಾರದರಿಗೆ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಹೇಳಿದ ವ್ರತದ ಕುರಿತು ಹೇಳುವೆ ಕೇಳಿ. ಹಿಂದೆ ನಾರದರು ಭೂಲೋಕದಲ್ಲಿ ಜನರು ನಾನಾ ಪಾಪ ಕರ್ಮಗಳಿಗೆ ಗುರಿಯಾಗಿ ಕಷ್ಟಪಡುತ್ತಿರುವುದನ್ನು ಕಂಡು ಮನನೊಂದು ಶ್ರೀಮನ್ನಾರಾಯಣನಲ್ಲಿಗೆ ಹೋಗಿ, ಸ್ವಾಮಿ, ಲೋಕದಲ್ಲಿ ಜನರು ಪೂರ್ವದ ಪಾಪ ಕರ್ಮಗಳಿಗೆ ತುತ್ತಾಗಿ ನಾನಾ ರೀತಿಯ ಕಷ್ಟ ಅನುಭವಿಸುತ್ತಿದ್ದಾರೆ. ಇದರ ನಿವಾರಣೋಪಾಯಕ್ಕಾಗಿ ಜನ ಏನು ಮಾಡಬೇಕೆಂದು ತಿಳಿಸುವಂತವನಾಗು ಎನ್ನಲು, ನಾರಾಯಣನು, ನಾರದ, ಪರಹಿತ ಚಿಂತನೆಯಿಂದ ನೀನು ಕೇಳುತ್ತಿರುವ ಪ್ರಶ್ನೆಗೆ ಮೆಚ್ಚಿದೆ. ಭೂಲೋಕದ ಜನರು ತಮ್ಮ ಪಾಪಕರ್ಮ ಪರಿಹಾರಕ್ಕಾಗಿಯೂ ಸುಖ ಸೌಖ್ಯ ನೆಮ್ಮದಿಗಳಿಗಾಗಿಯೂ ನನ್ನ ಸತ್ಯರೂಪವಾದ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಬೇಕು. ಈ ವ್ರತವನ್ನು ಸ್ವಗೃಹದಲ್ಲಿಯಾಗಲಿ, ದೇವಾಲಯ ಅಥವಾ ನದಿ ತೀರದಲ್ಲಿಯಾಗಲಿ ಮಾಡಬಹುದು. ಹುಣ್ಣಿಮೆಯ ದಿನ ಅಥವಾ ಸಂಕಲ್ಪಿಸಿಕೊಂಡ ಯಾವುದೇ ದಿನ ಸಪತ್ನಿ ಸಮೇತರಾಗಿ ಬ್ರಾಹ್ಮಣೋತ್ತಮರೊಂದಿಗೂ ಬಂಧು ಮಿತ್ರರೊಂದಿಗೂ ಕೂಡಿಕೊಂಡು ಹಾಲು, ಬಾಳೆಹಣ್ಣು, ಸಜ್ಜಿಗೆ, ತಂಬಿಟ್ಟು ಮೊದಲಾದ ನೈವೇದ್ಯಗಳನ್ನು ಅರ್ಪಿಸಿ ನಿಷ್ಠೆಯಿಂದ ವ್ರತವನ್ನು ಆಚರಿಸಿದರೆ ಇಹದಲ್ಲಿ ಸರ್ವ ದುಃಖ ಶೋಕಗಳು ದೂರವಾಗಿ ಸುಖ ಸಂಪತ್ತು, ಶಾಂತಿ, ನೆಮ್ಮದಿ, ಸಂತಾನ, ವ್ಯಾಜ್ಯಗಳಲ್ಲಿ ಜಯ, ಸಕಲ ಇಷ್ಟಾರ್ಥ ಪ್ರಾಪ್ತಿಯಾಗಿ ಪರದಲ್ಲಿ ಮುಕ್ತಿಯೂ ಲಭಿಸುವುದು ಎಂದು ಉಪದೇಶ ಮಾಡುತ್ತಾನೆ ಎಂಬಲ್ಲಿಗೆ ಸೂತರು ನಿರೂಪಿಸಿದ ಸ್ಕಾಂದ ಪುರಾಣೋಕ್ತವಾದ ರೇವಾಕಾಂಡದ ಸತ್ಯನಾರಾಯಣ ವ್ರತಕಥೆಯ ಮೊದಲ ಅಧ್ಯಾಯ ಸಮಾಪ್ತಿಯಾಯಿತು. ಸೂತರು ಶೌನಕಾದಿಗಳಿಗೆ ವ್ರತದ ಹಿನ್ನೆಲೆಯನ್ನು ಮುಂದುವರೆದು ವಿವರಿಸುತ್ತಾರೆ. ಹಿಂದೆ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಒಬ್ಬ ಬಡ ಬ್ರಾಹ್ಮಣನಿದ್ದನು. ಅವನು ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿರುವಾಗ ಕರುಣಾಳುವಾದ ಸ್ವಾಮಿಯು ಮುದುಕನಂತೆ ಅವನ ಮುಂದೆ ಕಾಣಿಸಿಕೊಂಡು ತಿರುಕ ಬ್ರಾಹ್ಮಣನ ಕಷ್ಟ ಸುಖ ವಿಚಾರಿಸಿ, ಎಲೆ ಬ್ರಾಹ್ಮಣನೇ, ನಿನ್ನ ದಾರಿದ್ರ್ಯ ನಿವಾರಣೆಗಾಗಿ ಸಕಲ ಫಲಗಳನ್ನು ನೀಡಬಲ್ಲ ಶ್ರೀ ಸತ್ಯನಾರಾಯಣನ ವ್ರತವನ್ನು ಮಾಡು ಎಂದು ವ್ರತದ ವಿಧಿ ವಿಧಾನಗಳನ್ನೆಲ್ಲ ತಿಳಿಸಿ ಅಂತರ್ಧಾನನಾದನು. ಆ ಬ್ರಾಹ್ಮಣ ಆ ದಿನವೆಲ್ಲ ಅದರ ಕುರಿತೇ ಯೋಚಿಸಿ ಕಾಲ ಕಳೆದು ಮಾರನೆಯ ದಿನ ವ್ರತ ಮಾಡುವ ಸಂಕಲ್ಪ ಮಾಡಿಕೊಂಡು ನಂತರ ಭಿಕ್ಷಾಟನೆಗೆ ಹೋದನು. ಆ ದಿನ ಅವನಿಗೆ ಹೆಚ್ಚು ಹಣ ಸಂಗ್ರಹವಾಯಿತು. ಬ್ರಾಹ್ಮಣನು ಅತ್ಯುತ್ಸಾಹದಿಂದ ಬಂದು ಬಳಗವನ್ನೆಲ್ಲ ಕೂಡಿಕೊಂಡು ವಿಧಿವತ್ತಾಗಿ ಸತ್ಯನಾರಾಯಣ ಸ್ವಾಮಿಯ ವ್ರತ ಆಚರಿಸಿದನು. ಈ ವ್ರತದ ಪ್ರಭಾವದಿಂದ ದಿನದಿಂದ ದಿನಕ್ಕೆ ಅವನ ದಾರಿದ್ರ್ಯವೆಲ್ಲವೂ ನಾಶವಾಗಿ ಶ್ರೀಮಂತನಾದನು. ಸಿರಿವಂತನಾದ ಮೇಲೂ ಪ್ರತಿ ಮಾಸವೂ ಅವನು ಸತ್ಯನಾರಾಯಣ ವ್ರತವನ್ನು ಮಾಡುತ್ತಾ ಪೂಜೆಯನ್ನು ಮುಂದುವರಿಸಿದನು. ಹೀಗೆ ಅವನು ಒಂದು ದಿನ ವ್ರತವನ್ನು ಆಚರಿಸುತ್ತಿರುವಾಗ ಅಲ್ಲಿಗೆ ಒಬ್ಬ ಕಟ್ಟಿಗೆ ಮಾರುವವನು ಬಂದನು. ಕುತೂಹಲದಿಂದ ಬ್ರಾಹ್ಮಣನಿಂದ ವ್ರತದ ಬಗೆಗೆ ತಿಳಿದುಕೊಂಡನು. ಆ ಕ್ಷಣವೇ ಕಟ್ಟಿಗೆ ಮಾರುವವನು ತಾನೂ ಸತ್ಯನಾರಾಯಣನ ವ್ರತ ಮಾಡಬೇಕೆಂದು ಸಂಕಲ್ಪಿಸಿಕೊಂಡನು. ಆ ದಿನ ಅವನಿಗೆ ಕಟ್ಟಿಗೆ ವ್ಯಾಪಾರದಲ್ಲಿ ದುಪ್ಪಟ್ಟು ಹಣ ಸಂಗ್ರಹವಾಯಿತು. ಇದರಿಂದ ಸಂತೋಷ ಹೊಂದಿದವನಾಗಿ ಬಂದು ಬಳಗವನ್ನು ಕೂಡಿಕೊಂಡು ತನ್ನ ಶಕ್ತ್ಯಾನುಸಾರ ಸತ್ಯನಾರಾಯಣ ವ್ರತವನ್ನು ಆಚರಿಸಿದನು. ವ್ರತದ ಮಹಿಮೆಯಿಂದ ಅವನ ಕಷ್ಟಗಳೆಲ್ಲವೂ ದೂರವಾಗಿ ಅಪಾರ ಸಂಪತ್ತಿಗೆ ಅಧಿಪತಿಯಾದನು. ಇಹದಲ್ಲಿ ಸುಖ ಸಂತೋಷಗಳಿಂದ ಬಾಳಿ ಬದುಕಿ ನಂತರ
ವೈಕುಂಠ ಪದವಿಯನ್ನು ಹೊಂದಿದನು ಎಂಬಲ್ಲಿಗೆ ಸ್ಕಾಂದ ಪುರಾಣೋಕ್ತವಾದ ರೇವಾಕಾಂಡದ ಸತ್ಯನಾರಾಯಣ ಸ್ವಾಮಿಯ ವ್ರತಕಥೆಯ 2ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಕಥೆಯನ್ನು ಮುಂದುವರಿಸುತ್ತಾರೆ. ಹಿಂದೆ ಪ್ರತಿಷ್ಠಾನಗರದಲ್ಲಿ ಉಗ್ರಸೇನೆಂಬ ರಾಜನಿದ್ದನು. ಅವನು ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು 12 ವರ್ಷಗಳ ಕಾಲ ಒಂದೇ ಕಾಲಿನಲ್ಲಿ ನಿಂತು ತಪಸ್ಸನ್ನು ಮಾಡಿ ತ್ರಿಮೂರ್ತಿಗಳಿಂದ ಏಕಚಕ್ರಾಧಿಪತಿ ಎಂಬ ಹೆಸರನ್ನು ಪಡೆದಿದ್ದನು. ಉದಾರ ಬುದ್ಧಿಯವನೂ ಪ್ರಜಾಪಾಲಕನೂ ಆದ ಆ ರಾಜನಿಗೆ ಎಷ್ಟು ಕಾಲವಾದರೂ ಸಂತಾನದ ಭಾಗ್ಯವಿರಲಿಲ್ಲ. ಅದಕ್ಕಾಗಿ ಅವನು ಒಂದು ಶುಭ ದಿನದಂದು ಕಾಟಕ ನದಿ ತೀರದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಕೈಗೊಂಡನು. ಅದೇ ಸಮುದ್ರ ಮಾರ್ಗವಾಗಿ ವ್ಯಾಪಾರಕ್ಕಾಗಿ ಬರುತ್ತಿದ್ದ ಒಬ್ಬ ವೈಶ್ಯನು ರಾಜನ ಈ ವ್ರತಾಚರಣೆಯನ್ನು ಗಮನಿಸಿ ರಾಜನನ್ನು ಉದ್ದೇಶಿಸಿ, ರಾಜನೇ, ನೀನು ಇಷ್ಟೊಂದು ಶ್ರದ್ಧಾಭಕ್ತಿಗಳಿಂದ ಆಚರಿಸುತ್ತಿರುವ ಈ ವ್ರತ ಯಾವುದು? ಯಾತಕ್ಕಾಗಿ ಆಚರಿಸುತ್ತಿದ್ದೀಯಾ ಎಂದು ಕೇಳಿದನು. ಆಗ ರಾಜನು, ನನಗೆ ಸಂತಾನವಿಲ್ಲದ ಕಾರಣದಿಂದ ಪುತ್ರಕಾಮೇಷ್ಟಿಯಾಗಕ್ಕೆ ಸರಿಸಮನಾದ ಈ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಿದ್ದೇನೆ ಎಂದನು. ಆ ವೈಶ್ಯನಿಗೂ ಮಕ್ಕಳಿಲ್ಲದ ಕಾರಣ ಈ ಮಾತಿನಿಂದ ವಿಶೇಷ ಆಸಕ್ತಿ ಉಂಟಾಗಿ ರಾಜನಿಂದ ವ್ರತದ ಆಚರಣೆಯ ವಿಧಿವಿಧಾನಗಳೆಲ್ಲವನ್ನೂ ತಿಳಿದುಕೊಂಡು ತನ್ನ ಮನೆಗೆ ಹಿಂದಿರುಗಿದನು. ತನ್ನ ಹೆಂಡತಿ ಲೀಲಾವತಿಗೆ ಸತ್ಯನಾರಾಯಣ ವ್ರತದ ಕುರಿತು ಹೇಳಿ, ತನಗೆ ಆದಷ್ಟು ಬೇಗ ಮಕ್ಕಳಾದರೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸುವುದಾಗಿ ಸಂಕಲ್ಪ ಮಾಡಿದನು. ಇದಾದ ಕೆಲವೇ ದಿನಗಳಲ್ಲಿ ಲೀಲಾವತಿಯು ಗರ್ಭಿಣಿಯಾಗಿ 9 ಮಾಸ ತುಂಬಿದ ಮೇಲೆ ಒಂದು ಹೆಣ್ಣು ಮಗುವಿಗೆ ಜನ್ಮವಿತ್ತಳು. ಮಗುವಿಗೆ ಕಲಾವತಿ ಎಂದು ನಾಮಕರಣ ಮಾಡಿದರು. ಆಗ ಲೀಲಾವತಿಯು ತನ್ನ ಗಂಡನಿಗೆ, ಸ್ವಾಮಿ, ನಮಗೆ ಮಕ್ಕಳಾದರೆ ಸತ್ಯನಾರಾಯಣ ವ್ರತ ಮಾಡುವುದಾಗಿ ಹರಸಿಕೊಂಡಿದ್ದೆವಲ್ಲ, ಈಗ ಮಾಡೋಣವೇ ಎಂದು ಕೇಳಿದಳು. ವೈಶ್ಯನು, ಈಗಲೇ ಅದಕ್ಕೇನು ಅವಸರ, ಮಗಳ ಮದುವೆಯ ಸಮಯದಲ್ಲಿ ಅದ್ಧೂರಿಯಾಗಿ ಮಾಡಿದರಾಯಿತು ಎಂದು ಹೇಳಿ ವ್ಯಾಪಾರದ ನಿಮಿತ್ತ ಪ್ರವಾಸ ಹೊರಟು ಹೋದನು. ಅವನು ಹಿಂದಿರುಗಿ ಬರಲು ಬಹಳ ಕಾಲವಾಗಿ ಬರುವಷ್ಟರಲ್ಲಿ ಕಲಾವತಿ ಬೆಳೆದು ನಿಂತಿದ್ದಳು. ವೈಶ್ಯನು ಕೂಡಲೇ ಯೋಗ್ಯ ವರನನ್ನು ಹುಡುಕಿ ಮಗಳ ಮದುವೆಯನ್ನು ಅದ್ಧೂರಿಯಾಗಿ ಮಾಡಿದನು. ಈ ಸಮಯದಲ್ಲೂ ವೈಶ್ಯ ದಂಪತಿಗಳಿಗೆ ಸತ್ಯನಾರಾಯಣ ವ್ರತದ ನೆನಪು ಆಗಲೇ ಇಲ್ಲ. ಮದುವೆಯಾದ ಕೆಲವೇ ದಿನಗಳಲ್ಲಿಯೇ ಅಳಿಯನನ್ನು ಕರೆದುಕೊಂಡು ವೈಶ್ಯನು ಪುನಃ ತನ್ನ ವ್ಯಾಪಾರದ ನಿಮಿತ್ತ ಪ್ರವಾಸವನ್ನು ಕೈಗೊಂಡು ರತ್ನಸಾರ ಪಟ್ಟಣಕ್ಕೆ ಹೋದನು. ರತ್ನಸಾರ ಪಟ್ಟಣದ ದೊರೆ ಚಂದ್ರಕೇತು. ಚಂದ್ರಕೇತುವಿನ ಅರಮನೆಯ ಹತ್ತಿರವೇ ಇದ್ದ ಒಂದು ಸ್ಥಳದಲ್ಲಿ ವೈಶ್ಯನೂ ಮತ್ತವನ ಅಳಿಯನೂ ತಂಗಿದ್ದರು. ಸತ್ಯನಾರಾಯಣ ಸ್ವಾಮಿಗೆ ವೈಶ್ಯನ ಮೇಲೆ ಕೋಪವಿತ್ತಲ್ಲ, ಅವನ ಅವಕೃಪೆಯ ದೆಸೆಯಿಂದ ಚಂದ್ರಕೇತುವಿನ ಭಂಡಾರಕ್ಕೆ ಕಳ್ಳರು ನುಗ್ಗಿ ನಗ ನಾಣ್ಯಗಳನ್ನೆಲ್ಲ ದೋಚಿಕೊಂಡು ಅದನ್ನು ವೈಶ್ಯನೂ ಮತ್ತವನ ಅಳಿಯನೂ ಇದ್ದ ಜಾಗದ ಸಮೀಪ ಬಂದು ಅಲ್ಲಿ ಹಂಚಿಕೊಳ್ಳತೊಡಗಿದರು. ರಾಜಭಟರು ಅಲ್ಲಿಗೆ ಕಳ್ಳರನ್ನು ಹುಡುಕುತ್ತಾ ಬಂದಾಗ ಕಳ್ಳರು ಗಂಟನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದರು. ಆದರೆ ಅಲ್ಲಿಯೇ ಇದ್ದ ವೈಶ್ಯನನ್ನು ಮತ್ತವನ ಅಳಿಯನನ್ನು ಕಳ್ಳರೆಂದು ಪರಿಗಣಿಸಿದ ಭಟರು ಅವರಿಬ್ಬರನ್ನೂ ಅರಮನೆಗೆ ಎಳೆದೊಯ್ದರು. ಇಬ್ಬರಿಗೂ ಕಾರಾಗೃಹ ವಾಸವಾಯಿತು. ಇತ್ತ ವೈಶ್ಯನ ಮನೆಗೆ ಕಳ್ಳರು ನುಗ್ಗಿ ಎಲ್ಲವನ್ನೂ ದೋಚಿಕೊಂಡು ಹೋದರು. ಲೀಲಾವತಿ ಕಲಾವತಿಯರಿಬ್ಬರೂ ಬೀದಿಯ ಪಾಲಾಗಬೇಕಾಯಿತು. ಹಸಿವಿನಿಂದ ಬಳಲುತ್ತ ಮನೆ ಮನೆ ಅಲೆಯುವಂತಾಯಿತು. ಒಮ್ಮೆ ಕಲಾವತಿಯು ಭಿಕ್ಷೆ ಬೇಡುತ್ತಾ ಬೀದಿಯಲ್ಲಿ ಹೋಗುತ್ತಿರುವಾಗ ಯಾವುದೋ ಬ್ರಾಹ್ಮಣರ ಮನೆಯಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿರುವುದನ್ನು ಕಂಡು ಅಲ್ಲಿಯೇ ಆ ರಾತ್ರಿ ಉಳಿದುಕೊಂಡು ಪ್ರಸಾದ ಸ್ವೀಕರಿಸಿ ಮಾರನೆಯ ಬೆಳಗ್ಗೆ ತನ್ನ ಮನೆ ಸೇರಿದಳು. ಆತಂಕಗೊಂಡಿದ್ದ ಲೀಲಾವತಿಗೆ, ಅಮ್ಮ,
ಬ್ರಾಹ್ಮಣರೊಬ್ಬರ ಮನೆಯಲ್ಲಿ ಸಕಲ ಇಷ್ಟಾರ್ಥಗಳನ್ನೂ ಕೊಡುವ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದರೂ ಅಲ್ಲಿಯೇ ಇದ್ದು ಪ್ರಸಾದ ಸ್ವೀಕರಿಸಿ ಈಗ ಬರುತ್ತಿರುವೆ, ಇಕೋ ಪ್ರಸಾದ ಎಂದು ಕೊಟ್ಟಳು. ಆಗ ಲೀಲಾವತಿಯು, ಹೌದು ಮಗಳೇ, ನಾವು ಮರೆಯದೆ ಸಕಾಲಕ್ಕೆ ಸತ್ಯನಾರಾಯಣ ವ್ರತವನ್ನು ಮಾಡಿದ್ದರೆ ನಮಗೆ ಈ ಗತಿ ಬರುತ್ತಲೇ ಇರಲಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಇಬ್ಬರೂ ಕೂಡಿ ನಮ್ಮವರ ಆಗಮನವನ್ನು ಪ್ರಾರ್ಥಿಸಿಕೊಂಡು ಸ್ವಾಮಿಯ ವ್ರತ ಮಾಡೋಣ ಎಂದಳು. ತಾಯಿ ಮಗಳಿಬ್ಬರೂ ತಮ್ಮ ಶಕ್ತ್ಯಾನುಸಾರ ವ್ರತಾಚರಣೆಯನ್ನು ಕೈಗೊಂಡರು. ಇದರಿಂದ ಸಂತೃಪ್ತನಾದ ಸ್ವಾಮಿಯು ದೊರೆ ಚಂದ್ರಕೇತುವಿನ ಕನಸಿನಲ್ಲಿ ಬಂದು, ಕಾರಾಗೃಹದಲ್ಲಿರುವ ವೈಶ್ಯನೂ ಮತ್ತವನ ಅಳಿಯನೂ ಕಳ್ಳರಲ್ಲ, ಅವರನ್ನು ಬೇಗ ಬಿಡುಗಡೆಗೊಳಿಸಿ ಅವರ ಬಳಿ ಇದ್ದ ಸಂಪತ್ತಿಗೆ 2ರಷ್ಟನ್ನು ಕೊಟ್ಟು ಸನ್ಮಾನಿಸಿ ಕಳಿಸಿಕೊಡು ಎಂದು ಅಂತರ್ಧಾನನಾದನು. ಚಂದ್ರಕೇತುವು ಅದರಂತೆ ಅವರಿಬ್ಬರನ್ನೂ ಸನ್ಮಾನಿಸಿ ಸಾಕಷ್ಟು ಹೊನ್ನನ್ನು ಕೊಟ್ಟು ಕಳುಹಿಸಿಕೊಟ್ಟನು ಎಂಬಲ್ಲಿಗೆ ಸೂತರು ಶೌನಕಾದಿಗಳಿಗೆ ವಿಸ್ತರಿಸಿದ ರೇವಾಕಾಂಡದ ಸತ್ಯನಾರಾಯಣ ವ್ರತಕಥೆಯ 3ನೇ ಅಧ್ಯಾಯವು ಸಂಪೂರ್ಣವಾಯಿತು. ದೊರೆ ಚಂದ್ರಕೇತುವಿನಿಂದ ಕಳುಹಿಸಲ್ಪಟ್ಟ ವೈಶ್ಯನೂ ಮತ್ತವನ ಅಳಿಯನೂ ಹಡಗಿನಲ್ಲಿ ತಮ್ಮ ಮನೆಗೆ ಹಿಂದಿರುಗುತ್ತಿದ್ದರು. ಆಗ ಸ್ವಾಮಿಯು ಇವರನ್ನು ಪರೀಕ್ಷಿಸಲು ಸುಗ ಯತಿ ವೇಷದಲ್ಲಿ ಬಂದು, ಅಯ್ಯ ವರ್ತಕರೇ, ಈ ಹಡಗಿನಲ್ಲಿರುವುದೇನು? ಏನನ್ನು ಹೊತ್ತುಕೊಂಡು ಸಾಗುತ್ತಿರುವಿರಿ ಎಂದು ಪ್ರಶ್ನಿಸಿದನು. ಆಗ ವೈಶ್ಯನು, ಈ ಹಡಗಿನಲ್ಲಿರುವುದು ಕೇವಲ ತರಗೆಲೆಗಳು ಮಾತ್ರ, ಮತ್ತೇನೂ ಅಲ್ಲ ಎಂದನು. ಈ ಸುಳ್ಳಿನ ಮಾತಿನಿಂದ ಕೋಪಗೊಂಡ ಸ್ವಾಮಿಯು, ನಿಮ್ಮ ಮಾತಿನಂತೆಯೇ ಆಗಲಿ ಎಂದು ನುಡಿದು ಎತ್ತರದ ಬಂಡೆಯ ಮೇಲೆ ಹೋಗಿ ಕುಳಿತನು. ವರ್ತಕರು ಹಡಗಿನಲ್ಲಿ ಇರಿಸಿಕೊಂಡಿದ್ದ ದ್ರವ್ಯಕ್ಕೆ ಮುಚ್ಚಿದ್ದ ಮರೆಯನ್ನು ಸರಿಸಿ ನೋಡಿದರು. ಅಲ್ಲಿ ದ್ರವ್ಯವೇ ಇರಲಿಲ್ಲ. ಎಲ್ಲವೂ ತರಗೆಲೆಗಳೇ ಆಗಿ ಹೋಗಿದ್ದವು. ಇಬ್ಬರೂ ಹಲುಬಿದರು. ಆಗ ಅಳಿಯನು, ಮಾವ, ನಾವು ಸುಳ್ಳು ಹೇಳಿದ್ದಕ್ಕಾಗಿ ಆ ಯತಿಯ ಶಾಪದಿಂದ ಹೀಗೆ ಆಗಿದೆ. ಬನ್ನಿ, ಬಂಡೆಯ ಮೇಲೆ ಕುಳಿತಿರುವ ಅವನಲ್ಲಿ ಕ್ಷಮೆ ಯಾಚಿಸೋಣ ಎಂದನು. ಇಬ್ಬರೂ ತೆರಳಿ ಯತಿಯಲ್ಲಿ ಕ್ಷಮೆಯಾಚಿಸಿದರು. ಆಗ ಯತಿಯು, ದೈವವನ್ನು ಅಲಕ್ಷಿಸಿದರೆ ಕಷ್ಟವು ಕಟ್ಟಿಟ್ಟ ಬುತ್ತಿ. ಈಗಲಾದರೂ ನೀನು ದೇವರಿಗೆ ಸಂಕಲ್ಪಿಸಿಕೊಂಡ ಪೂಜೆಯನ್ನು ನೆರವೇರಿಸು, ಎಲ್ಲ ಒಳ್ಳೆಯದಾಗುತ್ತದೆ ಎಂದು ಹೇಳಿ ಕಳುಹಿಸಿದನು. ಆಗ ವರ್ತಕರಿಬ್ಬರು ತಮ್ಮ ಹಡಗಿನಲ್ಲಿ ತರಗೆಲೆಯಾಗಿ ಹೋಗಿದ್ದ ದ್ರವ್ಯವನ್ನು ಮತ್ತೆ ಕಂಡು ಸಂತೋಷಚಿತ್ತರಾದರು. ತಮ್ಮ ಊರಿಗೆ ಹತ್ತಿರವಾಗುತ್ತಿದ್ದಂತೆ ಅಲ್ಲಿ ಕಾಣಿಸಿದ ಆಳುಗಳೊಂದಿಗೆ ತಮ್ಮ ಮನೆಗೆ ಸುದ್ದಿ ಮುಟ್ಟಿಸಲು ಕಳುಹಿಸಿದರು. ಅದೇ ಸಮಯದಲ್ಲಿ ಲೀಲಾವತಿ ಕಲಾವತಿಯರು ಸತ್ಯನಾರಾಯಣ ವ್ರತವನ್ನು ಆಚರಿಸಿ ಮುಗಿಸಿದ್ದರು. ಈ ಸುದ್ದಿಯನ್ನು ಕೇಳಿ ಇಬ್ಬರೂ ಸಂತೋಷಪಟ್ಟರು. ಲೀಲಾವತಿಯು ಆತುರ ಪಡದೆ ವ್ರತದ ಪ್ರಸಾದವನ್ನು ಭಕ್ಷಿಸಿ ಹೊರಟರೆ, ಕಲಾವತಿಯು ತನ್ನ ಗಂಡನನ್ನು ಎದುರುಗೊಳ್ಳುವ ತವಕದಲ್ಲಿ ಪ್ರಸಾದವನ್ನು ಸ್ವೀಕರಿಸದೇ ಹೊರಟು ಬಿಟ್ಟಳು. ಇದರ ಪರಿಣಾಮ ಹತ್ತಿರಕ್ಕೆ ಬರುತ್ತಿದ್ದ ಹಡಗು ಮುಳುಗಿ ತನ್ನ ತಂದೆ ಹಾಗೂ ಪತಿ ಇಬ್ಬರೂ ಅವಳಿಗೆ ಕಾಣಲಿಲ್ಲ. ಅಯ್ಯೋ ನನ್ನ ದುರ್ದೈವವೇ ಎನ್ನುತ್ತಾ ಅತ್ತು ಕರೆಯುತ್ತಿರುವಾಗ ತಾಯಿ ಲೀಲಾವತಿಯು ಮನದಲ್ಲೇ ಸ್ವಾಮಿಯನ್ನು ಕುರಿತು, ಇದೇಕಪ್ಪ ನಮಗೆ ಮತ್ತೆ ಶಿಕ್ಷೆಯನ್ನು ಕೊಟ್ಟೆ, ಕಾರಣವಾದರೂ ಏನು ಎಂದು ಕೇಳಿಕೊಳ್ಳಲು, ನಿನ್ನ ಮಗಳು ಪೂಜೆಯನ್ನು ಮಾಡಿದ ನಂತರ ನನ್ನ ಪ್ರಸಾದವನ್ನು ಸ್ವೀಕರಿಸದೆ ತನ್ನ ಗಂಡನನ್ನು ನೋಡಲು ಆತುರಳಾಗಿ ಬಂದಿದ್ದಾಳೆ. ಈಗಲೂ ಅವಳು ಪುನಃ ಹಿಂದಿರುಗಿ ಪ್ರಸಾದ ಸ್ವೀಕರಿಸಿ ಬಂದರೆ ತನ್ನ ಗಂಡನನ್ನು ಹೊಂದುತ್ತಾಳೆ ಎಂದು ಅಶರೀರವಾಣಿಯಾಯಿತು. ಅದರಂತೆ ಕಲಾವತಿಯು ಪ್ರಸಾದ ಸ್ವೀಕರಿಸಿದ ಮೇಲೆ ಹಡಗಿನಲ್ಲಿ ಬರುತ್ತಿರುವ ತನ್ನ ಗಂಡನನ್ನು ಕಂಡಳು. ಸ್ವಾಮಿಯನ್ನು ಕಡೆಗಣಿಸಿದರೆ, ಅಲಕ್ಷ್ಯ ಮಾಡಿದರೆ ಖಂಡಿತ ಅವನ ಅವಕೃಪೆಗೆ ಪಾತ್ರರಾಗಬೇಕಾಗುತ್ತದೆ ಎಂಬುದನ್ನು ಮನಗಂಡ ವೈಶ್ಯನ ಕುಟುಂಬವು
ಮುಂದೆ ಪ್ರತಿ ಹುಣ್ಣಿಮೆ ಸಂಕ್ರಾಂತಿಗಳಲ್ಲಿಯೂ ಸತ್ಯನಾರಾಯಣ ವ್ರತವನ್ನು ಆಚರಿಸಿ ಇಹದಲ್ಲಿ ಸುಖವನ್ನು ಪರದಲ್ಲಿ ಮೋಕ್ಷವನ್ನೂ ಹೊಂದಿತು ಎಂಬಲ್ಲಿಗೆ ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ನಿರೂಪಿಸಿದ ಸ್ಕಾಂದ ಪುರಾಣದ ರೇವಾಖಂಡದ ಸತ್ಯನಾರಾಯಣ ವ್ರತಕಥೆಯ 4ನೇ ಅಧ್ಯಾಯವು ಸಂಪೂರ್ಣವಾಯಿತು. ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಕಥೆಯನ್ನು ಮುಂದುವರಿಸುತ್ತಾರೆ. ಹಿಂದೆ ಪಾಟಲಿಪುತ್ರವೆಂಬ ರಾಜ್ಯದಲ್ಲಿ ವಿಕ್ರಮತುಂಗನೆಂಬ ರಾಜನು ಪ್ರಜೆಗಳ ಸುಖವನ್ನು ತನ್ನ ಸುಖವೇ ಎಂದು ಭಾವಿಸುತ್ತಾ ಪೋಷಿಸುತ್ತಾ ಉತ್ತಮವಾಗಿ ರಾಜ್ಯಭಾರವನ್ನು ಮಾಡುತ್ತಿದ್ದನು. ಈ ರಾಜನು ಮೊದಲು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸುತ್ತಿದ್ದು ಆ ನಂತರ ಅದನ್ನು ಬಿಟ್ಟು ಬಿಟ್ಟಿದ್ದನು. ಒಮ್ಮೆ ಬೇಟೆಗೆಂದು ಕಾಡಿಗೆ ಹೋಗಿದ್ದಾಗ ಅಲ್ಲಿ ಗೋಪಾಲಕರಾದ ಮಕ್ಕಳು ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದರು. ರಾಜನಿಗೆ ಅದು ಗೊತ್ತಾಗಿಯೂ ಅಲ್ಲಿಗೆ ಹೋಗಲಿಲ್ಲ. ಮಕ್ಕಳು ಅಲ್ಲಿಗೇ ಪ್ರಸಾದ ತೆಗೆದುಕೊಂಡು ಬಂದು ಕೊಟ್ಟರೂ ನಿರಾಕರಿಸಿ ಎಸೆದು ಬಿಟ್ಟನು. ಇದರಿಂದ ವಿಕ್ರಮತುಂಗನು ತನ್ನ ರಾಜ್ಯ ಕೋಶಗಳನ್ನೆಲ್ಲ ಕಳೆದುಕೊಂಡನು. ಮಕ್ಕಳೆಲ್ಲ ಸಾವಿಗೀಡಾದರು. ಬಹಳ ಹೀನ ಸ್ಥಿತಿ ತಲುಪಿದ ಮೇಲೆ ಇದೆಲ್ಲವೂ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ಸ್ವೀಕರಿಸದೆ ಎಸೆದ ಕಾರಣದಿಂದಲೇ ಆಗುತ್ತಿದೆ. ಸ್ವಾಮಿಯು ತೋರುತ್ತಿರುವ ಅವಕೃಪೆಯಿಂದಲೇ ಈ ದಿನ ಇಷ್ಟೊಂದು ಹೀನಾಯ ಸ್ಥಿತಿ ತಲುಪಿದ್ದೇನೆ ಎಂದುಕೊಂಡು ಪುನಃ ಅದೇ ಕಾಡಿಗೆ ಹೋಗಿ ಅಲ್ಲಿದ್ದ ಗೋಪಾಲಕರನ್ನು ಕೂಡಿಕೊಂಡು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸಿ ಅವರೊಂದಿಗೆ ಪ್ರಸಾದ ಸ್ವೀಕರಿಸಿ ಸ್ವಾಮಿಯಲ್ಲಿ ನಾನಾ ವಿಧವಾಗಿ ಕ್ಷಮೆಯಾಚಿಸಿದನು. ಇದರಿಂದ ಮನ ಕರಗಿದ ಸ್ವಾಮಿಯು ರಾಜನು ಕಳೆದುಕೊಂಡಿದ್ದನ್ನೆಲ್ಲ ಹಿಂದಿರುಗಿಸಿ ಆಶೀರ್ವದಿಸಿದನು. ವಿಕ್ರಮತುಂಗನು ನಿಯತವಾಗಿ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾ ಇಹದಲ್ಲಿ ಸುಖ ಸೌಖ್ಯಗಳನ್ನು ಪರದಲ್ಲಿ ಮೋಕ್ಷವನ್ನೂ ಹೊಂದಿದನು. ಈ ವ್ರತವನ್ನು ಯಾರು ನಿಯಮ ನಿಷ್ಠೆಗಳಿಂದ ಆಚರಿಸುತ್ತಾರೋ ಅವರುಗಳೆಲ್ಲ ಸಮಸ್ತ ಕಷ್ಟಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ. ದರಿದ್ರರು ಧನಿಕರಾಗುತ್ತಾರೆ. ಸಂತಾನವಿಲ್ಲದವರು ಸಂತಾನವನ್ನು ಪಡೆಯುತ್ತಾರೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಬಯಸುವವರು ಜಯವನ್ನು ಗಳಿಸುತ್ತಾರೆ. ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಕೆಲವರು ಕಾಲವೆಂದು, ಕೆಲವರು ಸತ್ಯವೆಂದು, ಕೆಲವರು ಈಶ್ವರನ ಸ್ವರೂಪವೆಂದು, ಇನ್ನೂ ಕೆಲವರು ಸಾಕ್ಷಾತ್ ಮಹಾವಿಷ್ಣುವೇ ಎಂದು ಪೂಜಿಸುತ್ತಾರೆ. ಸ್ವಾಮಿಯಾದರೋ ಅವರವರ ಮನೋಭೀಷ್ಟದಂತೆ ಇರತಕ್ಕವನು. ಈ ವ್ರತವನ್ನು ಯಾರು ಓದುತ್ತಾರೋ ಅಥವಾ ಕೇಳುತ್ತಾರೋ ಅಂತಹವರೆಲ್ಲರೂ ಶ್ರೀ ಸತ್ಯನಾರಾಯಣನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗುತ್ತಾರೆಂಬಲ್ಲಿಗೆ ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ನಿರೂಪಿಸಿದ ಸ್ಕಾಂದ ಪುರಾಣದ ರೇವಾಖಾಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತಕಥೆಯ 5ನೆಯ ಅಧ್ಯಾಯದೊಂದಿಗೆ ವ್ರತಕಥೆಯ ಫಲಭಾಗವೂ ಸಮಾಪ್ತಿಯಾಯಿತು. ಶ್ರೀ ಸತ್ಯನಾರಾಯಣ ಸ್ವಾಮಿಯು ಸರ್ವರಿಗೂ ಮಂಗಳವನ್ನುಂಟು ಮಾಡಲಿ.